ಮತ್ತೆ ಹೆಂಗಿರುತ್ತೆ ನೋಡ ನೀರಪ್ಪ ಬಿಗ್ ಬಾಸ್. ಜಾನ್ವಿ ಅವ್ರು ಏನು ಡ್ರೈವರ್ಸ್ ಅಂತ ಪರ್ಸನಲ್ ಮ್ಯಾಟ್ರ್ ಹೇಳ್ಬಿಟ್ರು. ಇನ್ನೊಂದ್ ಮದ್ವೆ ಆಗಾಯ್ತಾ? ಗಿಲ್ಲಿ ನಟನ್ಗೆ ಬುದ್ಧಿ ಇಲ್ವಾ? ಇಲ್ಲ ಏನು ಯಾಕೆ ಹಿಂಗ್ ನಗ್ತಾವನೆ? ಹುಚ್ಚುಚ್ಚನಂಗೆ ಒಬ್ಬೊಬ್ನೇ ನಗ್ತಾ ಇದ್ರು ಕರೆಕ್ಟ್ ಆಗಿ ಆಟ ಆಡ್ತಾವನೆ. ನೀವು ದಡ್ರ ತರ ಮಾತಾಡ್ಬೇಡ, ಸುಮ್ನೆ ಕುತ್ಕೊಳ. ಎಷ್ಟು ಡೇನೆ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತಂದ್ರು, ಎಲ್ಲೋದ್ರಪ್ಪ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮೇಡಮ್ ಏನು ನನ್ ಸೀನಿಯರ್ ಅಂತಂದ್ಬಿಟ್ಟು ಅಡ್ವಾಂಟೇಜ್ ಎಲ್ಲ ಬೇಜಾನ್ ತಗೋತಾವ್ರೆ ಅಂತ ಅನ್ಸುತ್ತೆ. ಸಪ್ರೇಟ್ ಆಗಿ ಚೇರ್ ಹಾಕೊಂಡ್ ಕುತ್ಕೊಳ್ಳೋದೇನು, ಇವ್ರು ಆಡೋ ಆರ್ಡರ್ಗಳೇನು, ಇವ್ರು ಮಾಡೋ ಮಾತುಗಳೇನು ಎಲ್ಲ ಡಿಫ್ರೆಂಟ್ ಅನ್ಸ್ತಾ ಇಲ್ವಾ? ಸೀನಿಯರಿಟಿ ಅಂತಂದ್ಮೇಲೆ ಅವೆಲ್ಲ ಇರ್ಬೇಕು, ಬಟ್ ಕರೆಕ್ಟ್ ಆಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾವ್ರಲ್ಲ. ಅವು ಗಿಲ್ಲಿ ನಟಂಗೆ ಕಾವಿಂಗೆ ಲವ್ ಆಗುತ್ತೆ ಅಂತಂದ್ರೆ, ಆ ಕಡೆ ಅಶ್ವಿನಿ ಅವ್ರದ್ದು ಅಮಿತ್ ಅವ್ರದ್ದು ಲವ್ ಸ್ಟಾರ್ಟ್ ಆಗ್ಬಿಟ್ಟೈತಲ್ಲ. ಯಾರು ಪುಡಿ ಆಗ್ತಾವಲ್ಲೋ. ಜಾನ್ವಿ ಅವ್ರಿಗೆ ಸರಿಯಾಗಿ ಮಾಡ್ದ ಕಣ. ಕಾವ್ಯ ಅಂತ ಹುಡುಗಿ ಸಿಗ್ಬೇಕು ಕಣ. ನೋಡಿ ಎಷ್ಟು ತಿದ್ದುತ್ತಾವ್ರೆ ಗಿಲ್ಲಿ ನಟನ. ಈ ಅಶ್ವಿನಿ ಅವರು ಸೀನಿಯರ್ ಆಕ್ಟರ್ ಆಗಿರ್ಬೋದು, ಗಿಲ್ಲಿ ನಟ ಪಾಪ ಬಂದ್ ಕಾಲು ಬಿದ್ದು ಸಾರಿ ಕೇಳ್ತಾವ್ರೆ, ಆದ್ರೂ ಕೂಡ ಅವ್ರು ಕ್ಷಮೆ ಕೊಟ್ಟಿಲ್ವಲ್ಲ. ಅವ್ನಿಗಿರೋ ಟ್ಯಾಲೆಂಟ್ ಒಂದಲ್ಲ ಒಂದ್ ದಿವಸ ಅವನು ಫೈನಲಿಸ್ಟ್ ಆಯ್ತಾನೆ, ಅವಾಗ ಅವ್ರ ಹತ್ರನೇ ಬರ್ಬೇಕಿರಾ. ಕೆಲವರೆಲ್ಲ ಅನ್ನರ್ನ ಕರೆಕ್ಟ್ ಆಗಿ ಚೂಸ್ ಮಾಡಿದ್ರು ಕಣ. ಕೆಲವರೆಲ್ಲ ಸುಮ್ನೆ ಗಿಲ್ಲಿ ನಟನ್ ಮೇಲೆ ಇದ್ ಮಾಡ್ಬಿಟ್ರು ಕಣ. ಇವ್ರಿಗೆ ಟಾಸ್ಕ್ ಕೊಟ್ಟಿದ್ದೇನು, ಇವ್ರು ಮಾಡ್ತಾ ಇರೋದೇನು ಟಾಸ್ಕ್ ಅರ್ಥ ಆಯ್ತಾ ಇಲ್ಲ. ಯಾವ್ದಾದ್ ಮಾಡ್ಬೇಕು ಯಾವ್ದಾದ್ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಡೋವಾಗ ಪಾಸ್ ಕೊಡ್ತಾರ, ಹಂಗ್ ಕೊಡೋದ್ ರೂಲ್ಸೇ ಇಲ್ಲ ಬುಕ್ ಅಲ್ಲಿ. ಅವರು ಮಾಡೋರು ಏನ್ ಮಾಡ್ತಾವ್ರೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಲ್ಲಿಂದ ತೋರಿಸ್ತೀನಿ ಅಂತ ಹೇಳವ್ರೆ, ಅದೇನ್ ತೋರಿಸ್ತಾರೋ ನೋಡ್ಬೇಕು. ಈ ಅಶ್ವಿನಿ ಗೌಡ ಅವರು ಬೇಗ ಇನ್ಫ್ಲೂಯೆನ್ಸ್ ಆಗೋಯ್ತಾರೆ ಕಣ. ಆಶಿಕ್ ಅವರು ಬರೀ ಡ್ಯಾನ್ಸ್ ಅಷ್ಟೇ ಸೀಮಿತ ಆಗ್ತಾವ್ರೆ ಅನ್ಸ. ಇನ್ ಸ್ಪಂದನ ಅವರು ನಗಾಡ್ಕೊಂಡು ಓಡಾಡೋದೇ ಆಯ್ತು ಕಣ. ಏನ್ ಮಾಡ್ತಾವ್ರ ಅವರು? ಇವ್ರು 3 ಜಂಟಿ ಆಡಂಗಿಲ್ವಂತಲ್ಲೋ. ಲಿಪ್ಸ್ಟಿಕ್ ಹುಡುಗಿರಾಕ ಮೇಕಪ್ ಸೆಟ್ ಎಲ್ಲ ಇಟ್ಕೊಂಡವ್ರ ಅಂತಾರೆ. ಯಾಕವ್ರು? ಟಾಸ್ಕ್ ಸ್ಟಾರ್ಟ್ ಆಗ್ಬೇಕು, ಅವಾಗ್ಲೇ ಇವ್ರದ್ದು ರಿಯಲ್ ಕ್ಯಾರೆಕ್ಟರ್ ಎಲ್ಲ ಆಚೆ ಬರೋದು. ಕಾಕ್ರಾಜ್ ಸುದಿ ಅವ್ರದ್ದು ಒಳ್ಳೆ ಮೈಂಡ್ ಐತೆ. ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ? ಇವತ್ತಿನ ಶೋ ಅಲ್ಲಿ ಏನಾಗುತ್ತೆ ನೋಡೋಣ.